ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, PSTRಗೆ ಸಂಬಂಧಪಟ್ಟಂತೆ ಮಾಡೆಲ್ ಪೇಪರ್ ಏನು ಇಲಾಖೆಯಿಂದ ಬಿಟ್ಟಿದ್ದಾರೋ, ಸೊ ಅದರಲ್ಲಿ ಈ ಒಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡ್ತಾ ಹೋದ ಸ್ನೇಹಿತರೆ, ಈ ಸಂಖ್ಯಾ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. 4, 9, 19, 39, 79 ಕೊಟ್ಟಿದ್ದಾರೆ. ಫಸ್ಟ್ ನಾವು ನೋಡಬೇಕಾಗಿರೋದು ಏನು ಗೊತ್ತಾ ಸ್ನೇಹಿತರೆ, ಈ ಕೊಟ್ಟಿರ್ತಕ್ಕಂಥ ವರ್ಗ ಸಂಖ್ಯೆ ಆಗಿದೀವಾ ಅಥವಾ ಅದು ಘನ ಸಂಖ್ಯೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ತಾ ಹೋಗಿ. ಅದಾದ ನಂತರ ಅದರ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟು ಅಂತ ಚೆಕ್ ಮಾಡ್ತಾ ಹೋಗಿ. ಸೊ ಇಲ್ಲ ಅಂತ ಹೇಳಿದ್ರೆ ಅದು ಯಾವುದಾದ್ರೂ ಒಂದು ಹೋಲಿಕೆಗೆ ಸಂಬಂಧಪಟ್ಟಂತೆ ಇದೆಯಾ ಅಂತ ನೋಡ್ತಾ ಹೋಗಿ. ಸೊ ಫಸ್ಟ್ ನಾವು ನೋಡ್ತಾ ಹೋದ ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದೂ ಸಹ 4, 9 ಬಿಟ್ಟರೆ ಮಿಕ್ಕಂತೆ ಯಾವುದೂ ಸಹ ವರ್ಗ ಸಂಖ್ಯೆಗಳಲ್ಲ. ಸೊ ಈಗಿರಬೇಕಾದ್ರೆ ಇವೆರಡ ನಡುವೆ ಡಿಫ್ರೆನ್ಸ್ ನೋಡ್ತಾ ಹೋದರೆ 9 4 ಹೋದರೆ 5 ಆಗುತ್ತೆ, 19ರಲ್ಲಿ 9 ಹೋದರೆ 10 ಬರುತ್ತೆ, 39ರಲ್ಲಿ 19 ಕಳೆದ್ರೆ 20 ಡಿಫ್ರೆನ್ಸ್ ಬರುತ್ತೆ, 79ರಲ್ಲಿ 39 ಕಳೆದ್ರೆ 40 ಡಿಫ್ರೆನ್ಸ್ ಬರುತ್ತೆ. ನೋಡಿ ಡಿಫ್ರೆನ್ಸ್ ಏನಾಗಿದೆ ಅಂದರೆ, ಫಸ್ಟ್ ಒಂದು 5 10 10 20 40. ಸೊ ಈಗ 40ಕ್ಕೆ ನಾವು 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ 40 80 ನೀವು ಇಲ್ಲಿ ಡಿಫ್ರೆನ್ಸ್ ಆಗಿ ತೊಗೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಇದಕ್ಕೆ. ಸೊ 80 ಡಿಫ್ರೆನ್ಸ್ ತೊಗೊಳ್ತೀವಿ ಅಂದರೆ ಏನು ಮಾಡಬೇಕು, ನೀವು 79ಕ್ಕೆ 80 ಆ್ಯಡ್ ಮಾಡ್ತಾ ಹೋದರೆ ನಿಮಗೆ ಏನು ಆನ್ಸರ್ ಬರುತ್ತೆ ನೋಡಿ, 9 ಬರುತ್ತೆ. ಸೊ 8 ಮತ್ತು 7 ಕೂಡಿದಾಗ 159 ಬರುತ್ತೆ ಸ್ನೇಹಿತರೆ. ಸೊ ಇದು ಆನ್ಸರ್ ಆಗಿರುತ್ತೆ. ಆಪ್ಷನ್ 3 ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಆ್ಯಂಡ್ ಎರಡನೇ ನೋಡ್ತಾ ಹೋದರೆ 52ನೇ ಕ್ವಶನು, ಈ ಸರಣಿಯಲ್ಲಿರುವ ತಪ್ಪಾದ ಸಂಖ್ಯೆಯನ್ನು ಗುರುತಿಸಿ ಅಂತ ಕೊಟ್ಟರೆ ತಪ್ಪಾಗಿರ್ತಕ್ಕಂಥದ್ದು ಯಾವುದು ನೋಡಿ, 6, 12, 21, 33, 45, 66 ಕೊಟ್ಟಿದ್ದಾರೆ. ಸೊ ಹ್ಯಾಸ್ ಇಟ್ ಈಸ್ ನಾವು ನೋಡ್ತಾ ಹೋದರೆ ಯಾವುದೋ ಒಂದು ವರ್ಗ ಸಂಖ್ಯೆ ಅಥವಾ ಘನ ಸಂಖ್ಯೆಗಳು ನೋಡ್ತಾ ಹೋದರೆ ಅಲ್ಲ. ಹೀಗಿರಬೇಕಾದ್ರೆ 6 ಮತ್ತು 12 ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟು 6 ಆಗಿದೆ. ಆ್ಯಂಡ್ 21 ಮತ್ತು 12 ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟು ಅಂತ ನೋಡ್ತಾ ಹೋದರೆ ಸ್ನೇಹಿತರೆ 9 ಡಿಫ್ರೆನ್ಸ್ ಬರುತ್ತೆ. ಆ್ಯಂಡ್ 33 ಮತ್ತು 21ರಲ್ಲಿ ಡಿಫ್ರೆನ್ಸ್ ನೋಡ್ತಾ ಹೋದರೆ ನೋಡಿ, 2ರಲ್ಲಿ 1 ಹೋದರೆ 3ರಲ್ಲಿ 1 ಹೋದರೆ 2, 3ರಲ್ಲಿ 2 ಹೋದರೆ 1, 12 ಬರುತ್ತೆ. ಸೊ ಇದರಲ್ಲಿ ನಾವು ಡಿಫ್ರೆನ್ಸ್ ನೋಡ್ತಾ ಹೋದರೆ ನೋಡಿ, 5ರಲ್ಲಿ 3 ಹೋದರೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ 2, 4ರ 3 ಹೋದರೆ 1. ನೋಡಿ ಸ್ನೇಹಿತರೆ ಇಲ್ಲಿ ಏನಾಯಿತು, 6 ಆಯಿತು. 6ಕ್ಕೆ 3 ಕೂಡಿದ್ರೆ 9, 9ಕ್ಕೆ 3 ಕೂಡಿದ್ರೆ 12, 12ಕ್ಕೆ 3 ಕೂಡಿದ್ರೆ 15 ಆಗಬೇಕಿತ್ತು ಇಲ್ಲಿ ಡಿಫ್ರೆನ್ಸು. ಬಟ್ ಇಲ್ಲಿ ಏನಾಗಿದೆ 12 ಡಿಫ್ರೆನ್ಸ್ ಇದೆ, ಇಲ್ಲಿ 15 ಆಗಬೇಕಿತ್ತು, 12 ಡಿಫ್ರೆನ್ಸ್ ಇದೆ. ಸೊ 12 ಡಿಫ್ರೆನ್ಸ್ ಇದೆ, ಎಷ್ಟು ಬರಬೇಕಿತ್ತು ನಿಮಗೆ 5, 15 ಅಂತ ಹೇಳಿದ್ರೆ 5 3 8, 2 1 3 1 4. ಸೊ ಇಲ್ಲಿ 48 ಬರಬೇಕಿತ್ತು. ಅದಾದ ನಂತರ 15 ಇದೆ. ನೆಕ್ಸ್ಟ್ ಡಿಫ್ರೆನ್ಸು 8ನ 3ನ ಸೇರಿಸ್ಕೊಂಡ್ರೆ 15ಕ್ಕೆ 3ನ ಸೇರಿಸ್ಕೊಂಡ್ರೆ 18 ಆಗುತ್ತೆ. ಸೊ ಇದಕ್ಕೆ 18ನ ಸೇರಿಸ್ಕೊಂಡ್ರೆ 8 8 16 6 ದಶಕ 1 4 1 6 ಅಂದರೆ ಇದು ಸರಿ ಇದೆ 66. ಬಟ್ ಇಲ್ಲಿ ಏನಾಗಿದ್ದಬೇಕಿತ್ತು 48 ಬರಬೇಕಿತ್ತು. ಯಾಕಂದರೆ 6ಕ್ಕೆ 3 ಸೇರಿಸವ್ರೆ, 9ಕ್ಕೆ 3 ಸೇರಿಸ 12, 12ಕ್ಕೆ 3 ಸೇರಿಸ 15 ಬರಬೇಕಿತ್ತು ಇಲ್ಲಿ. ಸೊ ಹಾಗಾಗಿ ಇಲ್ಲಿ 45 ತಪ್ಪಾಗಿರ್ತಕ್ಕಂಥ ಒಂದು ಆಯ್ಕೆ ಸಂಖ್ಯೆ ಆಗಿರುತ್ತೆ. ಸೊ ಅಲ್ಲಿ 48 ಬರಬೇಕಿತ್ತು. ಆ್ಯಂಡ್ ನೆಕ್ಸ್ಟ್ ಈ ಅಕ್ಷರ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟವ್ರೆ. ACEJO ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಏನಾಗಿದೆ ಇಲ್ಲಿ ನೋಡ್ತಾ ಹೋದರೆ, ಎ ಕೊಟ್ಟಿದ್ದಾರೆ, ಎ ಆದ ನಂತರ ಬಿ ಮಿಸ್ ಆಗಿದೆ, ABC, ಸಿ ಆದಮೇಲೆ ಡಿ ಮತ್ತು ಇ ಮಿಸ್ ಆಗಿದೆ, ಎಫ್ ಇದೆ, ಎಫ್ ಆದಮೇಲೆ GHI ಮಿಸ್ ಆಗಿದೆ, ಜೆ ಕೊಟ್ಟಿದ್ದಾರೆ, ಜೆ ಆದಮೇಲೆ KLMNO ಕೊಟ್ಟಿದ್ದಾರೆ, 4 ಮಿಸ್ ಆಗಿದೆ. ನೋಡಿ ಇಲ್ಲಿ 1 ಮಿಸ್ಸು, ಇಲ್ಲಿ 2, ಇಲ್ಲಿ 3, ಇಲ್ಲಿ 4 ಸ್ಪೆಲ್ಲಿಂಗ್ ಮಿಸ್ ಆಗಿದೆ. ಸೊ ನೆಕ್ಸ್ಟು ಹೈ ಸ್ಪೆಲ್ಲಿಂಗ್ ಮಿಸ್ ಆಗುತ್ತೆ ನೋಡಿ. ಓ ಆದಮೇಲೆ OPQRST 5 ಸ್ಪೆಲ್ಲಿಂಗ್ ಮಿಸ್ ಆದಿ. ನೆಕ್ಸ್ಟ್ ಬರ್ತಕ್ಕಂಥ ಟಿ ಆದಮೇಲೆ ನಮಗೆ ಯು ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಯು ಬರಬೇಕು ಸ್ನೇಹಿತರೆ. ಆನ್ಸರ್ ಆಪ್ಷನ್ 1 ಯು ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಷ್ಟೇ, ಫಸ್ಟ್ 1, ಅದಾದ 2, 3, 4, 5 ಬಿಟ್ಟು ನೆಕ್ಸ್ಟ್ 6ನೇದಕ್ಕೆ ತೊಗೊಳ್ತಕ್ಕಂಥದ್ದು. ನೆಕ್ಸ್ಟ್ ಬಿಟ್ಟು ಹೋದ ಸ್ಥಳದಲ್ಲಿ ಬರುವ ಅಕ್ಷರಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಫಸ್ಟು ನೀವು ಏನು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಸ್ನೇಹಿತರೆ, ಈ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಿಮಗೆ 16 ಕೊಟ್ಟರೆ ನೀವು 4ಕ್ಕೆ ನೀವು ಡಿವೈಡನ್ನು ಮಾಡ್ಕೊಳ್ತಾ ಹೋಗಿ. 12 ಕೊಟ್ಟರು ಸಹ 4ಕ್ಕೆ ಡಿವೈಡ್ ಮಾಡ್ತಾ ಹೋಗಿ. 15 ಕೊಟ್ಟರೆ ನೀವು 5ಕ್ಕೆ ನೀವು ಡಿವೈಡ್ ಮಾಡ್ತಾ ಹೋಗಿ. ಓಕೆ, ಸೊ ಈ ರೀತಿ ಮಾಡಬೇಕಾಗುತ್ತೆ. ಇಲ್ಲಿ ಟೋಟಲ್ ನೋಡ್ತಾ ಹೋದಾಗ 1 2 3 4 5 6 7 8 9 10 11 12 ಕೊಟ್ಟಿದ್ದಾರೆ. ಸೊ 12 ಅಂತ ಹೇಳಿದಾಗ ನೀವು 4ಕ್ಕೆ ಡಿವೈಡ್ ಮಾಡ್ತಾ ಹೋಗಿ ಸ್ನೇಹಿತರೆ. ನೋಡಿ ಇಲ್ಲಿ AB' ಇದೀಗ ಒಂದಾದರೆ ಇಷ್ಟಕ್ಕೆ 1 ತಗೊಳ್ಳಿ, AB' ಇದೆ. ಸೊ AB'. ಸೊ ಈ ರೀತಿ ನೀವು ತೊಗೊಳ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಕೆಲವೊಂದು ಕಡೆ 3 ಸಹ ತೊಗೊಳ್ತಾ ಹೋಗ್ತೀವಿ. ಸಿಚುವೇಶನ್ ನೋಡ್ಕೊಂಡು ನಾವು ಮಾಡ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಸೊ ಈ ಥರ ಡಿವೈಡ್ ಮಾಡ್ತಾ ಹೋದಾಗ ನೋಡಿ, ಫಸ್ಟು ನೀವು ತೊಗೊಳ್ತೀವಿ ಅಂದರೆ ನೋಡಿ ಇಲ್ಲಿ
ಎ ಬಿ ಬಿ ಎ ಇದಕ್ಕೆ ಎ ಬಿ ಬಿ ಎ ಬರುತ್ತೆ, ಎ ಬಿ ಬಿ ಎ. ಸೊ ಅದಾದ ನಂತರ ಎ ಬಿ ಬಿ ಎ ಆಯಿತಾ. ಅದಾದ ನಂತರ ಅಲ್ಲಿ ಎ ಬಿ ಎ ಬರುತ್ತೆ, ಇಲ್ಲಿಗೆ ಎ ಬರುತ್ತೆ ನೋಡಿ. ಬಟ್ ಇಲ್ಲಿ ಏನಾಗುತ್ತೆ, ಎ ಬಿ ಬಿ ಎ ಓಕೆ, ಎ ಬಿ ಬಿ ಎ ಓಕೆ, ಎ ಬಿ ಎ ಬಂದಿದೆಯಲ್ವಾ. ಸೊ ಇದು ತಪ್ಪಾಗುತ್ತೆ ಸ್ನೇಹಿತರೆ, ಸರಿ ಬರಲಿಲ್ಲ. ನೆಕ್ಸ್ಟ್ ಇದನ್ನು ತೊಗೊಳ್ತೀವಿ ಅಂತ ಅಂದರೆ ಏನಾಗುತ್ತೆ ನೋಡಿ, ಇಲ್ಲಿ ಸೇಮ್ ಎ ಬಿ ಎ ಬರುತ್ತೆ. ಓಕೆ, ಇದನ್ನು ಬಿ ತೊಗೊಳ್ತೀವಿ ಅಂದಾಗ ಎ ಬಿ 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 ಬಂತು ಸ್ನೇಹಿತರೆ. ಸೊ ಇದಕ್ಕೆ ಹಾಕ್ಕೊಳ್ತೀವಿ ಅಂದರೆ ಎ ಬಿ ಎ. ಸೊ ಇಲ್ಲಿ ಯಾವುದೋ ಒಂದು ಕರೆಕ್ಟಾದಂಥ ಒಂದು ಸ್ಪೆಸಿಫಿಕ್ ಆರ್ಡ್ರಲ್ಲಿ ನಾವು ನೋಡ್ತಾ ಹೋಗಲ್ಲ. ಇಲ್ಲಿ 3 ಬಿ ಬಂತು, ಇದೆರಡು ಸರಿ ಹೋಗುತ್ತೆ. ಸೊ ಬಟ್ ಇದು ಸಹ ಕರೆಕ್ಟಾದ ಒಂದು ಮೆಷರ್ಮೆಂಟಲ್ಲಿ ಬರಲಿಲ್ಲ. ಇನ್ನು ನೆಕ್ಸ್ಟ್ ಇದನ್ನು ತೊಗೊಳ್ತೀವಿ ಅಂತ ಅಂದರೆ ನೋಡಿ, ಇಲ್ಲಿ ತೊಗೊಳ್ತಾ ಹೋದರೆ ಎ ಬಿ ಎ ಬರುತ್ತೆ. ಅದಾದ ನಂತರ ಇಲ್ಲಿ ಎ ಬಿ 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 ಬಂತು. ಸೊ ಇದಕ್ಕೆ ತೊಗೊಳ್ತೀವಿ ಅಂದರೆ ಎ ಬಿ ಬಿ ಎ ಬಂತು. ಸೊ ಇಲ್ಲೂ ಯಾವುದೋ ಒಂದು ಕರೆಕ್ಟಾದ ಒಂದು ಆರ್ಡರ್ ಇಲ್ಲ ಸ್ನೇಹಿತರೆ. ಸೊ ಲಾಸ್ಟ್ ಒನ್ ನೋಡ್ತೀವಿ ಅಂತ ಹೇಳಿದ್ರೆ ನೋಡಿ, ಇದು ಮತ್ತೊಂದು ಸರಿ ಹಾಕ್ಕೊಳ್ತೀನಿ ನಾನು. ಎ ಬಿ ನೋಡಿ, ಈ ಜಾಗಕ್ಕೆ ಬಿನ ಹಾಕ್ಕೊಳ್ತೀನಿ ನಾನು, ಬಿ ಎ ಹ್ಯಾಸ್ ಇಟ್ ಇಸ್ ಹಾಗೆ ಬರ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಎ ಬಿ ಬಿ ಹಾಗೆ ಇದೆ, ಎ ಬಿ ಬಿ. ಸೊ ಇಲ್ಲಿ ಎ ಇದೆ ನೋಡಿ, ಎರಡನೇ ಬ್ರಾಕೆಟ್ ಎ ಹಾಕ್ಕೊಳ್ತೀನಿ. ಸೊ ನೆಕ್ಸ್ಟ್ ಇದನ್ನು ತೊಗೊಂಡ್ರೆ ಎ ಬಿ, ಸೊ ಬಿ ಇದೆ, ಮೂರನೇ ಬ್ರಾಕೆಟು ಬಿ ಎ. ಸೊ ನೋಡಿ ಎ ಬಿ ಬಿ ಎ ಬಿ ಬಿ ಎ ಬಿ ಬಿ ಎ. ಸೊ ಆನ್ಸರ್ ಏನಾಗುತ್ತೆ ಇಲ್ಲಿ ಆಪ್ಷನ್ 4 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ ಸ್ನೇಹಿತರೆ, ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ ಟೀಚರ್ ಎಂಬುದನ್ನು ಈ ರೀತಿ ಬರೆದಿದ್ದಾರೆ, ವಿ ಜಿ ಸಿ ಇ ಜೆ ಜಿ ಟಿ. ಸ್ಟೂಡೆಂಟ್ ಅನ್ನೋದನ್ನು ಯಾವ ರೀತಿ ಬರಿಬಹುದು ಅಂತಕ್ಕಂಥದ್ದು ಕ್ವೆಶನ್ ಆಗಿದೆ. ನೋಡಿ ಇಲ್ಲಿ ಟಿ ಆದಮೇಲೆ ಏನು ಕೊಟ್ಟವ್ರೆ, ವಿ ಕೊಟ್ಟವ್ರೆ. ಓಕೆ ನೋಡಿ, ಟಿ ಆದಮೇಲೆ ಏನು ಬರಬೇಕು, ನಮಗೆ ಯು ಬರಬೇಕು, ಯು ವಿ ಆಯಿತಾ. ಇ ಆದಮೇಲೆ ಎಫ್ ಬರುತ್ತೆ, ಎಫ್ ಮಿಸ್ ಆಗಿದೆ, ಜಿ ಕೊಟ್ಟಿದ್ದಾರೆ, ಎಫ್ ಮಿಸ್ ಆಯಿತು, ಜಿ. ಎ ಆದಮೇಲೆ ಬಿ ಮಿಸ್ ಆಯಿತು, ಸಿ ಕೊಟ್ಟವ್ರೆ ಆಯಿತಾ. ಸಿ ಆದಮೇಲೆ ಡಿ ಮಿಸ್ ಆಯಿತು, ಇ ಕೊಟ್ಟವ್ರೆ. ಸೊ ಎಲ್ಲ ಅಷ್ಟೇ ಸ್ನೇಹಿತರೆ. ಫೈನಲ್ ಆಗಿ ನೋಡ್ತಾ ಹೋದರೆ ಎಲ್ಲದಕ್ಕೂ ಸಹ ಇಲ್ಲಿ ಒಂದನ್ನು ಬಿಟ್ಟು ನೆಕ್ಸ್ಟ್ ಒಂದು ಸಂಖ್ಯೆ, ಒಂದು ಆಲ್ಫಾಬೆಟನ್ನು ತೊಗೊಂಡಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ಹೀಗಿರಬೇಕಾದ್ರೆ ಇಲ್ಲಿ ಟಿಗೆ ಏನು ಬಂದಿದೆ ಹೇಳಿ, ಟಿಗೆ ವಿ ಬಂದಿದೆ. ಸೊ ಫೈನಲ್ ಆಗಿ ಟಿಗೆ ವಿ ಇಲ್ಲಿದೆ ನೋಡ್ತಾ ಹೋದರೆ ಇದು ಬರಲ್ಲ, ಇದು ಬರಲ್ಲ, ಅರ್ಥ ಆಯ್ತಾ. ಟಿಗೆ ಫೈನಲ್ ಲಾಸ್ಟ್ ಬರ್ತಕ್ಕಂಥದ್ದು ವಿ ನೋಡಿ. ಟಿಗೆ ವಿ ಅಂತ ಹೇಳಿದಾಗ ಇಲ್ಲೇನಾಗುತ್ತೆ, ಟಿಗೆ ವಿ ಬರಬೇಕು. ಇನ್ನು ಫಸ್ಟ್ ನಾವು ತೊಗೊಳ್ತೀವಿ ಅಂತಂದರೆ ಮತ್ತೊಂದು ಟಿ ಇಲ್ಲೇ ಇದೆ, ಓಕೆ, ಇದು ಸಹ ಇದರಲ್ಲೂ ಇದೆ, ಓಕೆ. ಆ್ಯಂಡ್ ನೆಕ್ಸ್ಟ್ ನಾವು ಎಸ್ಸನ್ನು ತೊಗೊಳ್ತೀವಿ ಅಂತ ಹೇಳಿದಾಗ ನೋಡಿ, ಎಸ್ ಟಿ ಯು ಅಂದರೆ ಎಸ್ ಆದ ನಂತರ ಬರ್ತಕ್ಕಂಥದ್ದು ಟಿ ಇಲ್ಲ, ಯು ಬರಬೇಕು. ಈಗ ಟಿ ಆದಮೇಲೆ ಯು ವಿ ಬಂದಿದೆ, ಯು ಇಲ್ಲ. ಎಸ್ ಆದಮೇಲೆ ಟಿ ಇಲ್ಲ, ಯು ಬರಬೇಕು. ಸೊ ನೋಡಿ, ಯು ಫಸ್ಟ್ ಇಲ್ಲಿದೆ ನೋಡಿ, ಟಿ ಬರೋದಿಲ್ಲ, ಎಸ್ಗೆ ಟಿ ಬರೋದಿಲ್ಲ. ಸೊ ಇದು ತಪ್ಪಾಗುತ್ತೆ. ಸೊ ಆನ್ಸರ್ ಆಪ್ಷನ್ 3 ಆಗುತ್ತೆ. ಸಾಕು ಇವೆರಡೆ, ಮಿಕ್ಕಂತೆ ಎಲ್ಲನೂ ನೋಡ್ತಾ ಅಂತ ಇದೆ ಇಲ್ಲ. ನೆಕ್ಸ್ಟು ಸಿ ಎ ಟಿ 24 ಮತ್ತು ಡಿ ಒ ಜಿ 26 ಆದರೆ ಪಿ ಐ ಜಿನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ಸಿ ಎ ಟಿ ಅಂತ ತೊಗೊಂಡಾಗ ನೀವು ಸಿ ಅಂತ ತೊಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಈ ರೀತಿ ಇದೆ ಅಲ್ವಾ. ಸೊ ಸಿ ಎ ಟಿಗೆ ಇಲ್ಲಿ 1 2 3 4 5 6 7 8 9 10 11 12 13 14 15 ಆಯಿತು. ಸೊ 16 17 18 19 20 21, ಇದಕ್ಕೆ 22, ಇದಕ್ಕೆ 23, 24, 25, 26. ಸೊ ಈ ರೀತಿ ತೊಗೊಳ್ತಾ ಹೋಗಿದ್ದಾರೆ ಸ್ನೇಹಿತರೆ ಅವರು. ಸಿ ಎ ಟಿ ತೊಗೊಂಡೆ, ಸಿ ಎಷ್ಟಿದೆ 3 ಇದೆ, 3 ಪ್ಲಸ್ ಎ 1 ಪ್ಲಸ್ ಟಿ ಇದೆ ನೋಡಿ, ಇಲ್ಲಿ ಟಿ ಅಂತಕ್ಕಂಥದ್ದು 20 ಆಗಿದೆ. ಸೊ ಟೋಟಲಾಗಿ 21, 24 ಆಯಿತು. ಡಿ ಒ ಜಿ ತೊಗೊಂಡಾಗ ಡಿ 4 ಇದೆ ಆಯಿತಾ. ಸೊ 4 ಅಂತ ತೊಗೊಂಡೆ ನೋಡಿ, 4 ಡಿ ಪ್ಲಸ್ ಓ ಎಷ್ಟಿದೆ ನೋಡಿ, ಇಲ್ಲಿ ಓ 15 ಇದೆ, ಪ್ಲಸ್ ಜಿ ಇದೆ ನೋಡಿ, ಜಿ 7 ಇದೆ. ಸೊ ಟೋಟಲ್ ನೀವು ಕೂಡ್ತಾ ಹೋಗಿ ಸ್ನೇಹಿತರೆ ನೋಡಿ, 7 4 11, 11 5 ಎಷ್ಟಾಗುತ್ತೆ, 16 ಆಗುತ್ತೆ, 16 ಒಂದು ಶೇಷ ಉಳ್ಕೊತು. ಸೊ 26 ಆಯಿತು.
26 ಬಂತು. ಸೊ ಅದೇ ರೀತಿ ಪಿಗ್ಗನ್ನು ತೊಗೊಂಡಾಗ ನಾವು ಪಿ ಎಷ್ಟಿದೆ ಸ್ನೇಹಿತರಲ್ಲಿ, ಪಿ 16 ಇದೆ, ಪ್ಲಸ್ ಐ ನೋಡಿ ಐ ಇಲ್ಲಿದೆ, ಐ 9 ಇದೆ, ಪ್ಲಸ್ ಜಿ ಎಷ್ಟಿದೆ 7 ಇದೆ. ಸೊ ಟೋಟಲ್ ಕೂಡ್ತಾ ಹೋದರೆ ನೀವು ನೋಡಿ 9 7 ಎಷ್ಟಾಗುತ್ತೆ 16 ಆಗುತ್ತೆ. 9 7 16, 16 ಪ್ಲಸ್ 16 32 ಬರುತ್ತೆ. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋದರೆ, ಒಬ್ಬ ವ್ಯಕ್ತಿಯನ್ನು ತೋರಿಸುತ್ತಾ ಸುಮಾ ಹೀಗೆ ಹೇಳುತ್ತಾಳೆ, ಈತನ ತಾಯಿಯು ನನ್ನ ತಾಯಿಯ ಏಕೈಕ ಮಗಳು, ಹಾಗಾದರೆ ಆ ವ್ಯಕ್ತಿ ಸುಮಗೆ ಏನಾಗಬೇಕು? ಇಲ್ಲೇನಾಯಿತು, ಒಬ್ಬ ವ್ಯಕ್ತಿ ಇದ್ದಾನೆ, ಯಾರೋ ಒಬ್ಬ ವ್ಯಕ್ತಿ. ಸೊ ಈ ಒಂದು ವ್ಯಕ್ತಿಯನ್ನು ತೋರಿಸ್ಕೊಂಡು ಹೇಳ್ತಕ್ಕಂಥದ್ದು. ಸುಮಾ ಹೇಳ್ತಾಳೆ ಏನಂತ, ಈತ ಇದ್ದಾನಲ್ವಾ, ಈತನ ತಾಯಿಯು ನನ್ನ ತಾಯಿಯ ಏಕೈಕ ಮಗಳು. ಅಂದರೆ ನನ್ನ ತಾಯಿನ ಏಕೈಕ ಮಗಳನ್ನು ನಾನೇನೆ, ನನ್ನ ತಾಯಿಯ ಏಕೈಕ ಮಗಳು ನಾನೆಲ್ವಾ, ಒಬ್ಬಳೆ ಮಗಳು, ನಾನು ಒಬ್ಬಳೆ ಮಗಳು, ಬೇರೆ ಯಾರು ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಈತನ ತಾಯಿ ನಾನೇ ಆದಮೇಲೆ ಸೊ ಆನ್ಸರ್ ಏನಾಗುತ್ತೆ ಇಲ್ಲಿ, ಈ ವ್ಯಕ್ತಿ ಏನಿರ್ತಾನೋ, ಸೊ ಈ ವ್ಯಕ್ತಿ ಈ ಒಂದು ಸುಮಾಗೆ ಮಗ ಆಗಬೇಕು, ಮಗ ಮತ್ತು ತಾಯಿ ಆಗ್ತಾರೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 2, ಈತನ ತಾಯಿಯು ನನ್ನ ತಾಯಿಯ ಏಕೈಕ ಮಗಳು. ಸೊ ಆ ವ್ಯಕ್ತಿಯ ತಾಯಿ ನನ್ನ ತಾಯಿಯ ಮಗಳನ್ನು ನಾನೇ ಆಗ್ತೀನಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋದರೆ, ಎ ಪ್ಲಸ್ ಬಿ ಎಂದರೆ ಎಯು ಬಿಯ ತಂದೆ. ನೋಡಿ ಎ ಪ್ಲಸ್ ಬಿ ಅಂದರೆ, ಎ ಪ್ಲಸ್ ಬಿ ಅಂತಂದರೆ ಎ ಅಂತಕ್ಕಂಥವ್ರು ಬಿಗೆ ತಂದೆ, ಆಯಿತಾ. ಆ್ಯಂಡ್ ನೆಕ್ಸ್ಟ್ ಏನಿದೆ, ಎ ಮೈನಸ್ ಬಿ ಅಂತ ಅಂದರೆ ಎಗೆ ಎಯು ಹೆಂಡತಿ ಬಿಗೆ, ನೋಡಿ ಬಿಗೆ ಎ ಹೆಂಡತಿ ಆಗ್ತಾಳೆ. ಎ ಇಂಟು ಬಿ ಅಂತ ಹೇಳಿದ್ರೆ ಎಯು ಬಿಯ ಸಹೋದರಿ ಬಿಗೆ ಸಹೋದರಿ ಆಗ್ತಕ್ಕಂಥದ್ದು, ಆಯಿತಾ. ಸೊ ಈಗ ಕ್ವಶನ್ ಏನಾಗಿದೆ, ಪಿ ಇಂಟು ಆರ್ ಮೈನಸ್ ಕ್ಯೂ ಎಂದಾದರೆ ಪಿ ಹಾಗೂ ಕ್ಯೂಗೆ ಇರ್ತಕ್ಕಂಥ ಸಂಬಂಧ ಏನು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಪಿ ಇಂಟು ಆರ್ ಅಂತ ಅಂದರೆ ಇಂಟು ಕೊಟ್ಟಿದೆ ನೋಡಿ, ಪಿ ಮತ್ತು ಆರ್ ಅಂತ ಅಂದರೆ ಎ ಮತ್ತು ಬಿ ಅಂತ ಏನು ತೊಗೊಳಿದ್ವೋ, ಪಿ ಇಂಟು ಆರ್ ಅಂದರೆ ಇವರಿಬ್ಬರು ಸಹ ಏನಾಗ್ತಾರೆ, ಸಹೋದರಿ. ಪಿ ಆರ್ಗೆ ಸಹೋದರಿ ಅಂತ ಅಂದರೆ ಇವರಿಬ್ಬರು ಸಹ ಅಲ್ಲೇ ಅಕ್ಕ ತಮ್ಮನಾದರೂ ಆಗಿರ್ಬೋದು ಸ್ನೇಹಿತರೆ, ಅಥವಾ ಅಣ್ಣ ತಂಗಿನಾದರೂ ಆಗಬಹುದು. ಸೊ ಇಲ್ಲಿ ಒಟ್ಟಿನಲ್ಲಿ ಸಹೋದರಿ ಅಂತ ಬರುತ್ತೆ. ಸಹೋದರಿ ಅಂತ ತೊಗೊಂಡ್ರೆ ಏನಾಗುತ್ತೆ, ಇವಳು ಸಹೋದರಿ, ಆರ್ಗೆ ಇವಳು ಸಹೋದರಿ, ಆಯಿತಾ, ಆರ್ಗೆ ಸಹೋದರಿ. ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟವ್ರೆ, ಆರ್ ಮೈನಸ್ ಕ್ಯೂ ಕೊಟ್ಟವ್ರೆ. ಆರ್ ಮೈನಸ್ ಕ್ಯೂ ಅಂದರೆ ಎ ಹೆಂಡತಿ ಬಿ, ಅಂದರೆ ಬಿಗೆ ಎ ಹೆಂಡತಿ ಆಗ್ತಾರೆ. ನೋಡಿ ಕ್ಯೂಗೆ ಆರ್ ಹೆಂಡತಿ ಅಂತ ಅಂದರೆ ಇವರು ಸಹ ಹುಡುಗಿನೇ ಆಗಿರ್ತಾಳೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ತಾ ಹೋಗಿ, ಹುಡುಗಿನೇ ಆಗಿರುತ್ತೆ. ಸೊ ಹುಡುಗಿ ಆಗಿರ್ತಾಳೆ ಅಂದರೆ ಇವಳು ಸಹೋದರಿಂದ ಇವರಿಬ್ಬರು ಸಹ ಸಹೋದರಿಯರೇ, ಇಬ್ಬರು ಸಹ ಅಕ್ಕ ತಂಗಿರಾಗ್ತಾರೆ. ಇವರಿಬ್ಬರು ಆರ್ ಮತ್ತು ಪಿ ಇಬ್ಬರು ಸಹ ಅಕ್ಕ ತಂಗಿರಾಗ್ತಾರೆ. ಸೊ ಇವ್ರಿಗೆ ಇವ್ರ ಹೆಂಡತಿ ಅಂತ ಅಂದಾಗ ಕ್ಯೂ ಏನಾಗ್ತಾರೆ, ಸಹೋದರಿಗೆ ಭಾವ ಆಗ್ತಕ್ಕಂಥದ್ದು. ಸಹೋದರ ಬರಲ್ಲ, ಈಗ ಅಕ್ಕನ ಗಂಡ ಏನಾಗಬೇಕು, ಭಾವ ಆಗಬೇಕು. ಸೊ ಅಲ್ಲಿಗೆ ಪಿಗೆ ಕ್ಯೂ ಏನಾಗಬೇಕಂತಂದರೆ ಪಿಗೂ ಕ್ಯೂಗೂ ಇರುವ ಸಂಬಂಧ ಮಾವ ಅಲ್ಲ ಭಾವ. ನೆಕ್ಸ್ಟು, ಒಬ್ಬ ವ್ಯಕ್ತಿಯು ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಅವನು ಪ್ರದಕ್ಷಿಣೆ ದಿಕ್ಕಿನಲ್ಲಿ 90 ಡಿಗ್ರಿ ತಿರುಗಿ ನಂತರ ಅಪ್ರದಕ್ಷಿಣೆ ದಿಕ್ಕಿನಲ್ಲಿ 135 ಡಿಗ್ರಿಯನ್ನು ತಿರುಗುತ್ತಾನೆ. ಈಗ ಅವನು ಯಾವ ದಿಕ್ಕಿಗೆ ಮುಖವನ್ನು ಮಾಡಿದ್ದಾನೆ? ಫಸ್ಟ್ ಏನಾಗುತ್ತೆ ಸ್ನೇಹಿತರೆ, ನಮಗೆ ಗೊತ್ತಿರುವ ಹಾಗೆ ಈ ರೀತಿ ತಗೊಳ್ತೀವಿ ಅಂತ ಅಂದರೆ ಇದು ಪೂರ್ವ ಇರುತ್ತೆ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ, ಆಯಿತಾ. ಸೊ ಒಬ್ಬ ವ್ಯಕ್ತಿಯು ಉತ್ತರಕ್ಕೆ ಮುಖ ಮಾಡಿ ನಿಂತ್ಕೊಳ್ಳೋಣ. ಸೊ ಈ ಒಂದು ರೇಂಜ್ಗೆ ನೋಡಿ, ಈ ಸೈಡ್ಗೆ ಮುಖವನ್ನು ಮಾಡಿಕೊಂಡು ನಿಂತಿರ್ತಕ್ಕಂಥದ್ದಾಗಿದೆ ಉತ್ತರಕ್ಕೆ. ಅವನು ಪ್ರದಕ್ಷಿಣೆ ದಿಕ್ಕಿ ಅಂದರೆ ಪ್ರದಕ್ಷಿಣೆ ಕ್ಲಾಕ್ ವೈಸ್ ಅಂದರೆ ಗಡಿಯಾರ ಮುಳ್ಳು ತಿರುಗುತ್ತಲ್ವ, ಸೊ ಅದು 90 ಡಿಗ್ರಿ ಅಂದರೆ ನೋಡಿ ಇಲ್ಲಿಗೆ ಬರ್ತಾನೆ, 90 ಡಿಗ್ರಿ ಪೂರ್ವಕ್ಕೆ ತಿರುಗ್ತಕ್ಕಂಥದ್ದು 90 ಡಿಗ್ರಿ. ನಂತರ ಅಪ್ರದಕ್ಷಿಣೆ ಅಂದರೆ ಆಂಟಿ ಕ್ಲಾಕ್ ವೈಸ್ ಈ ರೀತಿ ಬರ್ತಕ್ಕಂಥದ್ದು. ಆಂಟಿ ಕ್ಲಾಕ್ ವೈಸ್ ಅಂದರೆ ಹಿಂಗೆ ಬರ್ತಕ್ಕಂಥದ್ದು 135 ಡಿಗ್ರಿ ತಿರುಗ್ತಾನೆ. 135 ನೋಡಿ ಈ ಕಡೆ ತಿರುಗಿರ್ತಕ್ಕಂಥದ್ದು. ಸೊ ಕಂಪ್ಲೀಟಾಗಿ ಈ ಕಡೆ ಬಂದರೆ 180 ಆಗಿಬಿಡುತ್ತೆ. ಇದರಲ್ಲಿ ಅರ್ಧಕ್ಕೆ ಬರ್ತಕ್ಕಂಥದ್ದು 135 ಅಂದಾಗ ಹಿಂಗೆ 135 ಡಿಗ್ರಿ ಬರ್ತಕ್ಕಂಥದ್ದು. ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನಂದರೆ ನೋಡಿ, ಇದು ವಾಯುವ್ಯ. ಸೊ ಹಿಂಗೆ ಮುಖವನ್ನು ಮಾಡಿಕೊಂಡಿರ್ತಕ್ಕಂಥದ್ದಾಗಿದೆ, ವಾಯುವ್ಯ ದಿಕ್ಕಿಗೆ ಮುಖವನ್ನು ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋದರೆ,
40 ಮಕ್ಕಳಿರುವ ಸಾಲಿನಲ್ಲಿ ರಹೀಂ ಎಡ ತುದಿಯಿಂದ 15ನೇ ಸ್ಥಾನದಲ್ಲಿದ್ದಾನೆ. ಹಾಗಾದರೆ ಬಲ ತುದಿಯಿಂದ ಅವನ ಸ್ಥಾನವೇನು? 40 ಮಕ್ಕಳಿದ್ದಾರೆ, 40 ಮಕ್ಕಳು ಟೋಟಲ್ ಆಗಿದ್ದಾರೆ ನೋಡಿ. ಎಡ ಅಂದರೆ ಈ ಕಡೆಯಿಂದ ಎಡ ಹೋಗುತ್ತೆ, ಈ ಕಡೆಯಿಂದ ಬಲ. ಓಕೆ, 40 ಮಕ್ಕಳಿರುವ ಸಾಲಿನಲ್ಲಿ ರಹೀಂ ಎಡ ತುದಿಯಿಂದ 15ನೇನು, ಇಲ್ಲೆಲ್ಲೋ ಬರ್ತಾನೆ 15ನೇನು ಸ್ಥಾನದಲ್ಲಿದ್ದಾನೆ. ಹಾಗಾದರೆ ಬಲ ತುದಿಯಿಂದ ಅವನ ಸ್ಥಾನ ಎಷ್ಟು ಅಂತ ಕೇಳಿದ್ದಾರೆ ನೋಡಿ. ರಹೀಂ ಈ ಕಡೆಯಿಂದ 15ನೇ ಸ್ಥಾನ ಅಂತಂದರೆ ಟೋಟಲ್ ಆಗಿರ್ತಕ್ಕಂಥದ್ದು 40 ಜನ ಮಕ್ಕಳು. ಸೊ 40 ಜನ ಅಂತ ಹೇಳಿದ್ರೆ 40ರಲ್ಲಿ 15 ಕಳೆದ್ರೆ 35 ಬರುತ್ತೆ ಸ್ನೇಹಿತರೆ. ಸೊ 35 ಜನ ಇಲ್ಲಿಗೆ ಬರ್ತಾರೆ, ಈ ಕಡೆಯಿಂದ 35 ಜನ ಬರ್ತಾರೆ. ಓಕೆ ಸಾರಿ, 25 ಜನ ಬರ್ತಾರೆ. ಸೊ 25 ಆದಮೇಲೆ ನಂತರ 26 ಈ ಒಂದು ಪ್ಲೇಸ್ ಇದೆ, ಇದು 26ನೇ ಪ್ಲೇಸ್ ಆಗಿರುತ್ತೆ. ಸೊ ಇಲ್ಲಿಗೆ 15ನೇ ಪ್ಲೇಸ್ ಅಂದರೆ ಇನ್ನು ಉಳಿದಿರ್ತಕ್ಕಂಥ ಈ ಕಡೆ 25 ಜನ ಬರ್ತಾರೆ. 25 ಅಂದರೆ ಈ ಕಡೆಯಿಂದ ಎಣಿಸ್ಕೊಂಡ್ಬಂದಾಗ ಇವನು 26ನೇನು ಆಗ್ತಾನೆ. ನೆಕ್ಸ್ಟು ಶಿಕ್ಷಕರು, ಲೇಖಕರು, ಸಂಗೀತಗಾರರು ಇವುಗಳ ಸಂಬಂಧವನ್ನು ಉತ್ತಮವಾಗಿ ಪ್ರತಿನಿಧಿಸುವ ಚಿತ್ರ ಯಾವುದು ಅಂತ ಕೇಳಿದ್ರೆ ಶಿಕ್ಷಕರು, ಲೇಖಕರು, ಸಂಗೀತಗಾರರು. ನೋಡಿ ಸ್ನೇಹಿತರೆ, ಇಲ್ಲಿ ನೋಡ್ತಾ ಹೋದರೆ ಯಾವುದಕ್ಕೂ ಸಹ ಯಾವುದು ಲಿಂಕ್ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀರೊಳಗಡೆ ಮೀನಿರುತ್ತೆ ಅಥವಾ ಸಮುದ್ರದ ಒಳಗಡೆ ನೀರಿರುತ್ತೆ, ಈ ರೀತಿ ನಾವು ನೋಡ್ತಾ ಹೋದಾಗ ಒಳಗಡೆ ಅಂತಕ್ಕಂಥದ್ದು ಬರುತ್ತೆ, ಹೌದಾ? ಬಟ್ ಇಲ್ಲಿ ಶಿಕ್ಷಕರು ಅಂತ ಹೇಳಿದಾಗ ಶಿಕ್ಷಕರು ಲೇಖಕರು ಆಗಬಹುದು, ಲೇಖಕರು ಶಿಕ್ಷಕರು ಸಹ ಆಗ್ಬೋದು, ಸಂಗೀತಗಾರರು ಶಿಕ್ಷಕರು ಆಗ್ಬೋದು, ಲೇಖಕರು ಆಗ್ಬೋದು. ಅರ್ಥ ಮಾಡ್ಕೊಳ್ತಾ ಹೋಗಿ. ಲೇಖಕರು ಶಿಕ್ಷಕರು ಸಹ ಆಗ್ಬೋದು, ಸಂಗೀತಗಾರರು ಸಹ ಆಗ್ಬೋದು, ಸಂಗೀತಗಾರರು ಲೇಖಕರು ಆಗ್ಬೋದು, ಶಿಕ್ಷಕರು ಆಗ್ಬೋದು, ಶಿಕ್ಷಕರು ಲೇಖಕರು ಆಗ್ಬೋದು, ಸಂಗೀತಗಾರರು ಆಗ್ಬೋದು. ಸೊ ಹೀಗಿರ್ಬೇಕಾದ್ರೆ ಇಲ್ಲೇನಾಗುತ್ತೆ, ಒಂದಕ್ಕೊಂದು ಕನೆಕ್ಷನ್ ಬರುತ್ತೆ ಸ್ನೇಹಿತರೆ, ಈ ರೀತಿ ಬರುತ್ತೆ. ಯಾಕಂದರೆ ಶಿಕ್ಷಕರಾದ ಮಾತ್ರಕ್ಕೆ ಅವ್ರಿಗೆ ಒಂದೇ ಒಂದು ಹಾಬಿ ಕೆಲಸ ಅಂತ ಕರೀತಿಲ್ಲ, ಅವ್ರು ಲೇಖಕರಾಗೂ ಸಹ ಕೆಲಸವನ್ನು ಮಾಡ್ಬೋದು, ಸಂಗೀತಗಾರರಾಗೂ ಸಹ ಹಾಡನ್ನು ಹೇಳ್ಬಹುದಾಗಿರುತ್ತೆ. ಸೊ ಹಾಗಾಗಿ ಮೂರಕ್ಕೂ ಸಹ ಕನೆಕ್ಷನ್ ಇದೆ. ಆಪ್ಷನ್ ಇದಾಗಿರುತ್ತೆ. ನೆಕ್ಸ್ಟ್, ಕೆಳಗಿನ ಪದಗಳನ್ನು ಇಂಗ್ಲೀಷ್ ನಿಘಂಟಿನ ಕ್ರಮದಲ್ಲಿ ಜೋಡಿಸಿದರೆ 3ನೇ ಸ್ಥಾನದಲ್ಲಿ ಬರುವ ಪದ ಯಾವುದು ಅಂತ ಕೇಳೋರೆ. ಆ್ಯಪಲ್, ಅಪ್ಲಿಕೇಶನ್, ಅಪಾರ್ಟ್ಮೆಂಟ್, ಅಪ್ರೂವಲ್ ಕೊಟ್ಟಿದ್ದಾರೆ. ಸೊ ಆಲ್ಫಾಬೆಟ್ ಪ್ರಕಾರ ನೋಡ್ತಾ ಹೋದಾಗ ಸ್ನೇಹಿತರೆ ನಾವೇನು ಮಾಡಬೇಕು, ಫಸ್ಟ್ ಲೆಟರ್ನ ತೊಗೊಳ್ಬೇಕಾಗುತ್ತೆ. ಫಸ್ಟ್ ಲೆಟರ್ ಏನಾಗಿದೆ ಇಲ್ಲಿ ಏನೇ ಇದೆ, ಆಯಿತಾ? ಸೊ ಹಾಗಾಗಿ ನಮ್ಗೆ ಯಾವುದು ಅಂತ ಗೊತ್ತಾಗಲ್ಲ. ಇನ್ನು ಎರಡನೇ ಲೆಟರ್ ಏನಾಗಿದೆ, ಇಲ್ಲಿ ಪಿ ಇದೆ, ಇಲ್ಲೂ ಪಿ ಇದೆ, ಇಲ್ಲೂ ಪಿ ಇದೆ, ಇಲ್ಲೂ ಪಿ ಇದೆ, ಎಲ್ಲ ಈಕ್ವಲ್ ಆಯಿತು. ಮೂರನೇ ಲೆಟರ್ ಬನ್ನಿ. ಈಗ ಮೂರನೇ ಲೆಟರಲ್ಲಿ ಪಿ ಇಲ್ಲಿ ಇದೆ ನೋಡಿ. ಸೊ ಪಿಗಿಂತ ಮೊದಲು ಬರುತ್ತೆ, ಆಲ್ಫಾಬೆಟಲ್ಲಿ ಫಸ್ಟ್ ಬರೋದು. ಸೊ ಹಾಗೆ ಅಪಾರ್ಟ್ಮೆಂಟ್ ಅಂತಕ್ಕಂಥದ್ದು ಇದು ಫಸ್ಟ್ ವರ್ಡ್ ಆಗಿರುತ್ತೆ, ಅಪಾರ್ಟ್ಮೆಂಟ್ ಫಸ್ಟ್ ಆಗುತ್ತೆ. ಸೊ ಅದಾದ ನಂತರ ಎರಡನೇ ನಾವು ನೋಡ್ತೀವಿ ಅಂದಾಗ ನೋಡಿ, ಈ ಮೂರು ಸಹ ಸೇಮ್ ಇದೆ, ಹಾಗಾಗಿ 3 ಬಿಟ್ಬಿಡಿ. 4ನೇದಕ್ಕೆ ಬನ್ನಿ. 4ನೇದಲ್ಲಿ ಏನಾಗಿದೆ, ಎಲ್ಲಿದೆ ಇಲ್ಲಿ. ಸೊ ಇಲ್ಲೂ ಎಲ್ಲಿದೆ ಸ್ನೇಹಿತರೆ, ಇಲ್ಲಿ 6 ಇದೆ, 6ಗಿಂತ ಮೊದಲು ಬರುತ್ತೆ, ಆಯಿತಾ? ಸೊ ಇದು ಹಾಗೆ ಇರಲಿ. ಇವೆರಡಿಗೆ ಬನ್ನಿ. ಎ ಪಿ ಪಿಯಲ್ಲಿ ಸೇಮ್ ಇದೆ. ಸೊ ಇದಾದ ನಂತರ 5ನೇ ಸ್ಪೆಲ್ಲಿಂಗ್ ಏನಿದೆ, ಇಲ್ಲಿ ಇದೆ, ಇಲ್ಲಿ ಐ ಇದೆ. ಸೊ ಫಸ್ಟ್ ಬರುತ್ತಾ, ಐ ಫಸ್ಟ್ ಬರುತ್ತಾ, ಫಸ್ಟ್ ಬರುತ್ತೆ. ಫಸ್ಟ್ ಬರೋದನ್ನ ಇಲ್ಲಿ ಎ ಪಿ ಪಿಯಲ್ಲಿ ಫಸ್ಟ್ ಬರುತ್ತೆ, ಎಲ್ಲಿ ಬರುತ್ತೆ. ಅದಾದ ನಂತರ ಅಪ್ಲಿಕೇಶನ್ ಬರುತ್ತೆ, ಫೈನಲ್ ಆಗಿ ಅಪ್ರೂವಲ್ ಬರುತ್ತೆ. ಸೊ ಈ ರೀತಿ ಇರಬೇಕಾದ್ರೆ 3ನೇ ಸ್ಥಾನದಲ್ಲಿ ಅಂತ ಕೊಟ್ಟಿದ್ದಾರೆ. 3ನೇ ಸ್ಥಾನ ಯಾವ್ದು ಬರುತ್ತೆ, ಅಪ್ಲಿಕೇಶನ್ ಬರುತ್ತೆ, ಆಪ್ಷನ್ 3. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋದರೆ, ತಂದೆ ಮತ್ತು ಮಗನ ಪ್ರಸ್ತುತ ವಯಸ್ಸಿನ ಮೊತ್ತ 50 ವರ್ಷ. ತಂದೆ ಪ್ಲಸ್ ಮಗ ಎಷ್ಟಿದೆ, 50 ವರ್ಷ ಇದೆ. 5 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 7:1 ಆಗಿತ್ತು. 7:1 ಆಗಿತ್ತು ಯಾವಾಗ, 5 ವರ್ಷಗಳ ಹಿಂದೆ. ನೋಡಿ, ಇವಾಗ 50 ವರ್ಷ ಇದೆ ಅಂತ ಹೇಳಿದರೆ 5 ವರ್ಷಗಳ ಹಿಂದೆ ಎಷ್ಟಿತ್ತು, 40 ವರ್ಷ ಇತ್ತು. ಯಾಕಂದರೆ ಇಬ್ರಿಗೂ 5 ವರ್ಷ ಕಮ್ಮಿ ಮಾಡಿರಿ, ತಂದೆದು 5 ವರ್ಷ, ಮಗುಂದು 5 ವರ್ಷ ಕಮ್ಮಿ ಮಾಡಿದ್ರೆ 40 ವರ್ಷ ಆಯಿತು. ಸೊ 5 ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸು ಎಷ್ಟಾಗಿರುತ್ತೆ, 40 ವರ್ಷ ಆಗಿರುತ್ತೆ. ಅವರ ಒಂದು ಅನುಪಾತ ಎಷ್ಟಾಗಿರುತ್ತೆ, 7:1 ಆಗಿರುತ್ತೆ. ನೋಡಿ, 7x ಆ್ಯಂಡ್ ನೆಕ್ಸ್ಟು 1x ಅಂತ ತಗೊಂಡ್ರೆ 8x ಆಯಿತು. x = 5 ವರ್ಷ. ಅಂದರೆ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, 7:1 ಅಂತ ಏನಿದೆಯೋ, x 5 ಅಂತ ಹೇಳಿದ್ರೆ ಇಲ್ಲಿ 5 ಬರುತ್ತೆ. ಯಾಕಂದರೆ 7x + 1x ಅಂತ ತೊಗೊಂಡಿದ್ವಿ. ಸೊ ಇಲ್ಲಿ ಏನಾಗುತ್ತೆ, 7 5 35 ಬರುತ್ತೆ. ನೋಡಿ, 35 + 5 40 ಆಗುತ್ತೆ. ಇಲ್ಲಿ ತಂದೆಯ ವಯಸ್ಸು 35, ಮಗನ ವಯಸ್ಸು 5 ವರ್ಷ. ಯಾವಾಗ, 5 ವರ್ಷಗಳ ಹಿಂದೆ, ಆಯಿತಾ?
ಸೊ ಹೀಗಿರಬೇಕಾದ್ರೆ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದರೆ, ಸೊ 35 + 5 ಇರ್ತಕ್ಕಂಥದ್ದು 5 ವರ್ಷಗಳ ಹಿಂದೆ ಆಗಿತ್ತು. ಬಟ್ ಇವಾಗ ಏನಾಗುತ್ತೆ, 35 ಮತ್ತು 5 ಇರ್ತಕ್ಕಂಥ ಇದಕ್ಕೆ 5 ಆ್ಯಡ್ ಮಾಡಿ, ಇದಕ್ಕೂ 5 ಆ್ಯಡ್ ಮಾಡಿ, ಸೊ 40 ಮತ್ತು 10 ಆಗುತ್ತೆ. ತಂದೆಯ ವಯಸ್ಸು 40 ವರ್ಷ, ಮಗನ ವಯಸ್ಸು 10 ವರ್ಷ. ನೆಕ್ಸ್ಟು 8:64 10 ಎಷ್ಟು ಅಂತ ಕೇಳಿದ್ರೆ ನೋಡಿ, 8 × 64 ಸ್ಕ್ವೇರನ್ನು ಮಾಡಿದ್ದಾರೆ. ಇಲ್ಲಿ 8 × 64 10ಕ್ಕೆ ಸ್ಕ್ವೇರ್ ಮಾಡಿದ್ರೆ 10 × 10 ಎಷ್ಟು ಬರುತ್ತೆ, 10 × 100 ಬರುತ್ತೆ. ಆಪ್ಷನ್ 2 ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಕೆಳಗಿನ ಚೌಕದಲ್ಲಿ ಬಿಟ್ಟು ಹೋದ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಕೆಳಗಿನ ಚೌಕದಲ್ಲಿ ಬಿಟ್ಟು ಹೋದ ಸಂಖ್ಯೆ ಯಾವುದು? ಇಲ್ಲಿ ನೋಡ್ತಾ ಹೋದ ಸ್ನೇಹಿತರೆ, ಫಸ್ಟ್ ನಾನು ಈ ರೀತಿ ತೊಗೊಳ್ತೀನಿ ಅಂತ ಅಂದ್ಕೊಂಡೆ, ಯಾಕಂದರೆ 6 ಇದೆ ಅಂತ ಅಂದಾಗ 4 + 2 6 ಆಗುತ್ತೆ. ಬಟ್ 7 + 5 9 ಆಗುತ್ತೆ, 4 ಬರಲ್ಲ. ಸೊ ಇದು ತಪ್ಪಾಗುತ್ತೆ. ಇನ್ನು ಈ ಕಡೆಯಿಂದ ಬರ್ತೀನಿ ಅಂತೇಳಿದ್ರೆ 4 2 ನೋಡಿ, 4 2 6 ಆಗುತ್ತೆ, ಹಾಗಲ್ಲ. ಸೊ 4 7 8, 4 7 8, 4 5 20 ಆಯಿತು. ಸೊ 7 6 42 ಬರುತ್ತೆ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ, ಆಪ್ಷನ್ 1 42 ಆಗಿರುತ್ತೆ.